ನಮಸ್ಕಾರ ಸ್ನೇಹಿತರೆ, ದ್ಯುತಿ ಕಿಚನ್ಸ್ಗೆ ಸ್ವಾಗತ. ಪನ್ನೀರ್ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಚಿಕ್ಕವರಿಂದ ದೊಡ್ಡವರವರೆಗೂ ಪನ್ನೀರಿಂದ ಮಾಡಿರುವಂಥ ಪದಾರ್ಥಗಳನ್ನು ನಾವು ಎಲ್ಲರೂ ಪ್ರೀತಿಯಿಂದ ತಿಂತೇವೆ. ಹಾಗಿದ್ರೆ ಇವತ್ತು ಕ್ರೀಮಿ ಪನ್ನೀರ್ ಗ್ರೇವಿಯನ್ನು ಮಾಡ್ತಾ ಇದ್ದೇನೆ. ಅದಕ್ಕೆ ನಾನು 200 ಗ್ರಾಮ್ ಪನ್ನೀರನ್ನು, ನಂದಿನಿ ಪನ್ನೀರನ್ನು ತಗೊಂಡಿದ್ದೇನೆ. ಅದನ್ನು ಕ್ಯೂಬ್ಸ್ಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಸ್ನೇಹಿತರೆ, ನನ್ನ ರೆಸಿಪಿಗಳು ಇಷ್ಟ ಆಗ್ತಾ ಇದ್ದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ, ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಗೊತ್ತಿಲ್ಲದವರಿಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಮರೆಯದೆ ನನ್ನ ರೆಸಿಪಿಗಳನ್ನು ಶೇರ್ ಮಾಡಿ. ಇದೇ ರೀತಿಯ ಅತಿ ಸುಲಭವಾಗಿ ಮಾಡುವಂತಹ ರೆಸಿಪಿಗಳನ್ನು ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇರ್ತೇನೆ. ಪನ್ನೀರಿಂದ ನೀವು ಯಾವುದೇ ರೆಸಿಪಿ ಮಾಡಿದರೂ ಕೂಡ ಅಷ್ಟೇ ರುಚಿಯಾಗಿಯೇ ಇರ್ತದೆ. ಈಗ ನಾನು ಪನ್ನೀರನ್ನು ಕ್ಯೂಬ್ಸ್ಗಳಾಗಿ ಕಟ್ ಮಾಡಿಕೊಂಡು ತಣ್ಣೀರಿನಲ್ಲಿ ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೇನೆ. ಇದು ಸ್ವಲ್ಪ ಸಾಫ್ಟಾಗಿ ಇರ್ತದೆ ಅಂತ. ಈಗ ಒಂದು ಕಡಾಯಿಯನ್ನು ಒಲೆ ಮೇಲೆ ಇಟ್ಕೊಂಡು ಅದಕ್ಕೆ 3 ರಿಂದ 4 ಚಮಚ ಎಣ್ಣೆ ಹಾಕ್ಕೊಂಡಿದ್ದೇನೆ. ಹಾಗೆ 1 ಚಮಚ ಆಗುವಷ್ಟು ತುಪ್ಪನ ಹಾಕ್ಕೊಂಡು ನಾನು ಎಣ್ಣೆ ಮತ್ತು ತುಪ್ಪ ಬಿಸಿ ಆದಮೇಲೆ ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿದ್ದು ಹಾಕ್ಕೊಂಡಿದ್ದೇನೆ. ಹಾಗೆ 1.5 ಇಂಚಿನಷ್ಟು ದಾಲ್ಚಿನ್ನಿ ಹಾಕ್ಕೊಂಡಿದ್ದೇನೆ. 1 ಸ್ಟಾರ್ ಹಾಕ್ಕೊಂಡಿದ್ದೇನೆ. 3 ರಿಂದ 4 ಲವಂಗವನ್ನು ಹಾಕ್ಕೊಂಡಿದ್ದೇನೆ. 1 ಪಲಾವ್ ಎಲೆ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಜಾಪತ್ರೆ ಮತ್ತು 2 ಏಲಕ್ಕಿಯನ್ನು, ಹಸಿರು ಏಲಕ್ಕಿಯನ್ನು ನಾನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಈ ಎಲ್ಲ ಮಸಾಲೆಗಳು ಚೆನ್ನಾಗಿ ಕೆಂಪು ಬಣ್ಣ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು. ಇದ್ರ ಜೊತೆಗೆ 1 ಚಮಚ ಆಗುವಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಚೆನ್ನಾಗಿ ಫ್ರೈ ಆಗಬೇಕು. ಮತ್ತು 1 ಚಮಚ ಜೀರಿಗೆಯನ್ನು ಹಾಕ್ಕೊಂಡಿದ್ದೇನೆ. ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. 1 ಚಮಚ ಆಗುವಷ್ಟು ಧನಿಯಾ ಪುಡಿ ಅಥವಾ ಕೊತ್ತಂಬರಿ ಬೀಜದ ಪುಡಿಯನ್ನು ನಾನು ಹಾಕ್ಕೊಂಡಿದ್ದೇನೆ. ಮಸಾಲೆಗಳು ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ಗ್ರೇವಿ ಗಟ್ಟಿ ಆಗೋದಕ್ಕೆ ನಾವು ಗೋಡಂಬಿ ತುಣುಕುಗಳನ್ನು ನಾನು ಒಂದು 8 ರಿಂದ 10 ಗೋಡಂಬಿಯನ್ನು ಮುರಿದ್ಬಿಟ್ಟು ಹಾಕ್ಕೊಂಡಿದ್ದೇನೆ. ಈರುಳ್ಳಿ ಈಗ ಕೆಂಪಗಾಗಿದೆ. ಇದಕ್ಕೆ ನಾವು ಚಿಕ್ಕ 2 ಟೊಮೆಟೊವನ್ನು ನಾನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ದೊಡ್ಡದಾದರೆ ನೀವು ಒಂದನ್ನೇ ಹಾಕ್ಕೊಳ್ಬೋದು. 2 ಟೊಮೆಟೊನ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಟೊಮೆಟೊ ಕೂಡ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ನಾವು ಬೇಯಿಸ್ಕೊಳ್ಬೇಕು. ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. 2 ರಿಂದ 3 ಚಮಚ ಆಗುವಷ್ಟು ನಾನು ಕೆಂಪು ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ನೀವು ಬ್ಯಾಡಗಿ ಖಾರದ ಪುಡಿ ಕೂಡ ಹಾಕ್ಕೊಳ್ಬೋದು, ಕಲರ್ ಚೆನ್ನಾಗಿ ಬರ್ತದೆ. ಇವಾಗ ನೋಡಿ, ಟೊಮೆಟೊ ಸಾಫ್ಟಾಗಿ ಬೆಂದಿದೆ. ಸ್ಟವ್ ಆಫ್ ಮಾಡಿಕೊಂಡು ಈ ಮಸಾಲೆ ತಣ್ಣಗಾಗೋವರೆಗೂ ವೇಟ್ ಮಾಡೋಣ. ಈಗ ಮಸಾಲೆ ತಣ್ಣಗಾಗಿದೆ. ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಂಡು ಇದನ್ನು ಸಣ್ಣಗೆ ರುಬ್ಕೊಂಡು ಬರ್ತೇನೆ. 10 ರಿಂದ 15 ನಿಮಿಷದಲ್ಲಿ ಈ ಗ್ರೇವಿಯನ್ನು ನೀವು ಅತಿ ಸುಲಭವಾಗಿ ಮಾಡ್ಕೊಳ್ಬೋದು. ಇವಾಗ ಗ್ರೈಂಡ್ ಮಾಡ್ಕೊಂಡಿರುವಂಥ ಪೇಸ್ಟನ್ನು ನಾವು ಕಡಾಯಿಗೆ ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ. ಸ್ವಲ್ಪ ಮಿಕ್ಸರ್ ಜಾರ್ಗೆ ನೀರು ಹಾಕ್ಕೊಂಡು ಆ ನೀರನ್ನು ಕೂಡ ಕಡಾಯಿಗೆ ಸೇರಿಸ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೇನೆ. 1 ಬಟ್ಲಾಗುವಷ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೇನೆ. ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ನೋಡಿ, ಗ್ರೇವಿ ಗಟ್ಟಿಯಾಗಿದೆ. ಇವಾಗ ಕುದೀತಾ ಇದೆ. ಈಗ ನಾವು ಈ ಗ್ರೇವಿಗೆ ಕ್ರೀಮಿ ಸ್ಟ್ರಕ್ಚರ್ ಬರೋದಕ್ಕೆ 1 ಕಪ್ ಆಗುವಷ್ಟು ನಾನು ಕೆನೆಭರಿತ ಹಾಲನ್ನು ಸೇರಿಸ್ಕೊಂಡಿದ್ದೇನೆ. ನೋಡಿ, ತುಂಬ ಅಂದರೆ ತುಂಬ ರುಚಿಯಾಗಿರ್ತದೆ. ಗ್ರೇವಿ ಕುದೀತಾ ಇದೆ. ಪನ್ನೀರನ್ನು ನಾವು ನೀರಿನಿಂದ ತಕ್ಕೊಂಡು ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಕುದಿ ಬಂದರೆ ಸಾಕು, ಬಹಳ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ. ಇವಾಗ ಕುದೀತಾ ಇದೆ ನೋಡಿ. ಇದಕ್ಕೆ ನಾವು ಇನ್ನೂ ಸ್ವಲ್ಪ ರಿಚ್ ಆಗಿ ಮಾಡೋದಕ್ಕೆ 2 ಸ್ಪೂನ್ ಆಗುವಷ್ಟು ನಾನು ಹಾಲಿನ ಕೆನೆಯನ್ನು ತಗೊಂಡಿದ್ದೇನೆ. ಅದನ್ನು ಚೆನ್ನಾಗಿ ಬೀಟ್ ಮಾಡಿಕೊಂಡು ಈ ಗ್ರೇವಿಗೆ ಸೇರಿಸ್ಕೊಳ್ತಾ ಇದ್ದೇನೆ. ನೋಡಿ, ಕುದೀತಾ ಇದೆ ಗ್ರೇವಿ. ಈಗ ನಾವು ಕ್ರೀಮನ್ನು ಹಾಕ್ಕೊಳ್ಳೋಣ. ನೀವು ಬೇಕಿದ್ರೆ ಮಾರ್ಕೆಟಿಂದ ತಂದಿರೋ ಕ್ರೀಮ್ ಕೂಡ ಹಾಕ್ಕೊಳ್ಬೋದು. ಇಲ್ಲಿ 2 ಸ್ಪೂನ್ ಆಗುವಷ್ಟು ನಾನು ಕ್ರೀಮನ್ನು ಬಳಸಿದ್ದೇನೆ. ಚೆನ್ನಾಗಿ ಕುದೀತಾ ಇದೆ ಗ್ರೇವಿ. ಇವಾಗ ಸ್ಟವ್ ಆಫ್ ಮಾಡೋಣಂತ. ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ನಾನು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೇನೆ. ತುಂಬ ಅಂದರೆ ತುಂಬ ರುಚಿಯಾಗಿತ್ತು. ನೀವು ಕೂಡ ಒಂದ್ಸಲ ಪನ್ನೀರ್ ತಂದಾಗ ಈ ರೀತಿ ಕ್ರೀಮಿ ಪನ್ನೀರ್ ಗ್ರೇವಿಯನ್ನು ಮಾಡಿ ಸವಿಯಿರಿ. ಮೇಲೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಬಹುದು.
ಈ ಗ್ರೇವಿಯನ್ನು ಚಪಾತಿ ಜೊತೆಗೂ ತಿನ್ಬೋದು, ಪರಾಟ ಜೊತೆಗೆ ತಿನ್ಬೋದು, ದೋಸೆ ಜೊತೆಗೆ ತಿನ್ಬೋದು, ಪೂರಿ ಜೊತೆಗೆ ತಿನ್ಬೋದು, ಅನ್ನದ ಜೊತೆಗೆ ಕೂಡ ತುಂಬ ಸೂಪರ್ ಆಗಿರ್ತದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಅಷ್ಟೇ ರುಚಿಯಾಗಿ ಕೂಡ ಇದೆ. ಮೇಲೆ ಕ್ರೀಮಿಯಾಗಿ ನಾನು ಇವತ್ತು ಬಿಸಿ ಬಿಸಿ ಫುಲ್ಕಾ ಮಾಡಿದ್ದೆ. ಫುಲ್ಕಾ ಜೊತೆಗೆ ಗ್ರೇವಿಯನ್ನು ಸರ್ವ್ ಮಾಡ್ತಾ ಇದ್ದೇನೆ. ತುಂಬ ಅಂದರೆ ತುಂಬ ರುಚಿಯಾಗಿರ್ತದೆ. ನೀವು ಒಂದ್ಸಲ ತಪ್ಪದೆ ಮಾಡಿ, ಎಲ್ಲರೂ ಖುಷಿಯಿಂದ ತಿಂತಾರೆ ಮನೆಯಲ್ಲಿ. ಹೀಗೆ ಹೊಸ ಹೊಸ ರೆಸಿಪಿಗಳನ್ನು ಮಾಡ್ತಾ ಇರಿ, ತಿಂತಾ ಇರಿ, ನಗ್ನಗ್ತಾ ಇರಿ, ಖುಷಿಯಾಗಿರಿ. ದ್ಯುತಿ ಕಿಚನ್ಸ್ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.